ಅದನ್ನು ದೊಡ್ಡವರು ಹೇಳ್ತಾರೆ ಇದ್ರ ಬಗ್ಗೆ ಈ ಥರದ ಮಾತು. ಹಾಗಾಗಿ ಇಂಥ ನೈತಿಕ ಸಂಘರ್ಷ ಬರುತ್ತೆ. ಒಂಥರ ಕರ್ಣ ಸರಿನಾ, ಅರ್ಜುನ ಸರಿನಾ, ಧರ್ಮರಾಯ ಸರಿನಾ, ದುಶ್ಯಾಸನ ಸರಿನಾ, ದುರ್ಯೋಧನನೇ ಸರಿನಾ, ಅಥವಾ ವಿಧುರನೇ ಸರಿನಾ, ಕೃಷ್ಣ ಯಾಕೆ ಅವ್ರ ಮನೆಗೆ ಹೋಗಬೇಕಾಗಿತ್ತು? ಈ ಥರದ ಪಾತ್ರಗಳ ಸಂಘರ್ಷ ಇರುತ್ತಲ್ಲ, ಆ ಥರ ಸಂಘರ್ಷಗಳನ್ನು ಕಟ್ಟಿಕೊಡುವಲ್ಲಿ ನಿಮಗೆ ಯಾರ್ಯಾರು ಓದ್ಕೊಂಡ್ರೂ ಕೂಡ ಈ ಆ್ಯಂಗಲಿಂದ ನೋಡಿದ್ರೆ ಇದು ಸರಿಯಲ್ವ ಅಂತ ಅನಿಸ್ಬೇಕು. ಇದೀಗ ನಮ್ಮನ್ನು ಪದ್ಮನಾಭ ಅವರು ಸಂಪರ್ಕ ಮಾಡಿದ್ದಾರೆ. ಭೈರಪ್ಪನವರ ಓದುಗರು ಇರಬೇಕು ಅಂತ ಭಾವಿಸ್ತೀನಿ. ಪದ್ಮನಾಭ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಹೇಳಿ ಪದ್ಮನಾಭ ಅವರೇ. ಓ ಸರ್, ತುಂಬಾ ಸ್ವಾರಸ್ಯವಾಗಿ ಭೈರಪ್ಪನವ್ರದ್ದು ಹಂತವಾಗಿ ತುಂಬಾ ನೋಡ್ತಾ ಇದ್ದೀವಿ. ನಿಮ್ಮ ಇದು ತುಂಬಾ ಇದರವಾಗಿ ಅವರು ವಿವರಣೆಯಾಗಿ ಕೊಡ್ತಾ ಇದ್ದೀರಾ. ತುಂಬಾ ಸಂತೋಷ. ಇಂಥವ್ರನ್ನ ತುಂಬಾ ಇದು ಮಾಡ್ಬೇಕು ಸರ್. ನೀವು ಮಾತಾಡ್ತಾ ಇರೋದು ನಮ್ಗೆ ತುಂಬಾ ರೋಮಾಂಚಕವಾಗ್ತಾ ಇದೆ ಸರ್. ಥ್ಯಾಂಕ್ ಯು. ಓದ್ಕೊಂಡಿದ್ದೀರಾ ಅವ್ರನ್ನ ಓದ್ಕೊಂಡಿದ್ದೀರಾ ಸರ್? ನಾವು ಓದಿಲ್ಲ, ಕೇಳಿದ್ದೀನಿ. ತುಂಬಾ ಅವ್ರಂದ್ರೆ ನನ್ಗೆ ತುಂಬಾ ಪ್ರೀತಿ ಸರ್. ಓಕೆ. ಅದರಿಂದ ತಾವು ಅಂದ್ರೂ ತುಂಬಾ ಪ್ರೀತಿನೇ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ಪದ್ಮನಾಭ ಅವರೇ. ಥ್ಯಾಂಕ್ ಯು ಸರ್. ಅಲ್ಲ, ಎಷ್ಟೋ ಜನ ಏಕಲವ್ಯರಿಗೆ ದ್ರೋಣರಂಥವ್ರು. ಹೌದು. ಆದರೆ ಈ ದ್ರೋಣರು ಯಾರ್ದು ಹೆಬ್ಬೆರಳನ್ನು ಕೇಳಿಲ್ಲ ಗುರುಕಾಣಿಕೆಯಾಗಿ. ಆದರೆ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ ಇವರು, ಸ್ಫೂರ್ತಿ ತುಂಬಿದ್ದಾರೆ. ಅಲ್ಲ, ಇವತ್ತಿನ ರೀಲ್ಸ್ ಕಾಲ, ಸೋಷಿಯಲ್ ಮೀಡಿಯಾ ಕಾಲ, ಈ ಕಾಲದಲ್ಲಿ ಕೆಲವು ಅಭ್ಯಾಸಗಳು ಮನುಷ್ಯನಿಗೆ ಕಡಿಮೆ ಆಗಿರಬಹುದು. ನಾನು ನಿಂತು ಹೋಗಿದೆ ಅಂತ ಹೇಳಲ್ಲ, ಆದರೆ ಇವೆಲ್ಲ ಇಲ್ಲದೇ ಇದ್ದ ಕಾಲಘಟ್ಟದಲ್ಲಿ ಒಂದಿಡೀ ಜನರೇಷನ್ ಆವರಿಸ್ಕೊಂಡಿದ್ದಂಥವ್ರು 5 ವರ್ಷ ಆದರೂ ಕಾಯ್ತೀನಪ್ಪ. ಈಗ ದೊಡ್ಡ ಡೈರೆಕ್ಟರ್ ಬಂದು ಇವಾಗ ಒಂದು 5 ವರ್ಷ ಒಂದು ಸಿನಿಮಾ ಮಾಡಿದ್ಮೇಲೆ ಕಾಯ್ತಾರಲ್ಲ, ಆ ಥರ ಕಾದು ಪುಸ್ತಕ ಕೊಂಡ್ಕೊಂಡಿರೋರು ಇದ್ದಾರೆ. ಹಾಗೆ ಅದ್ಭುತ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ಸ್ಮರಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಪದ್ಮನಾಭ ಅವರೇ. ಥ್ಯಾಂಕ್ ಯು ನೀವು ಕರೆ ಮಾಡಿ ಮಾತಾಡಿದ್ದಕ್ಕೆ. ಇನ್ನೊಂದು ಕಡೆ ನಮಗೆ ವಂಶವೃಕ್ಷ ನೋಡಿ, ಇಲ್ಲೂ ಅಷ್ಟೇ ಈ ಪರಂಪರೆಗಳ ತಾಕಲಾಟ, ತೊಳಲಾಟ, ಮಾನಸಿಕ ತುಮುಲಗಳು, ಪರಂಪರೆಗಳ ನಡುವಿನ ತಾತ್ವಿಕ ಸಂಘರ್ಷಗಳು ಪ್ರತಿಯೊಬ್ಬರಿಗೂ ಹಾಗೇನೆ. ಏನಾಗುತ್ತೆ, ಹಿಂದಿನ ಜನ್ರೇಷನ್ನು ನಮ್ಮ ಜನ್ರೇಷನ್ ನೋಡಿದಾಗ ಏನಿವರು ಸರಿ ಇಲ್ಲಪ್ಪ, ಇವರೇನೋ ನಾವೆಲ್ಲ ಹಿಂಗಿರಲಿಲ್ಲ, ಇನ್ ಜನರಲ್ ಅದು ನಾವೆಲ್ಲ ಹಿಂಗಿರಲಿಲ್ಲ, ಏನು ಹಿಂಗೆ ಆಡ್ತಾರೆ ಇವರು. ಹಿಂದಿನ ಜನ್ರೇಷನ್ ಯಾವಾಗಲೂ ನಮ್ಗೆ ಹಾಗೆ ಟ್ರೀಟ್ ಮಾಡ್ತಿರ್ತಾರೆ. ನಾವು ಈ ಜನ್ರೇಷನ್ ನಿಂತಿದ್ದಾಗ ನಮಗೇನು ಅನಿಸುತ್ತೆ, ಇವ್ರಿಗೇನು ಮಹಾ ಗೊತ್ತಾ, ಇದು ಸರಿನಾ ಅವ್ರು ಮಾಡಿದ್ದು, ನಾವು ಯೋಚನೆ ಮಾಡ್ತಿರ್ತೀವಿ. ಇದು ಎಲ್ಲಿವರೆಗೂ ಅಂದರೆ ನಮ್ಮ ನಂತರದ ಪರಂಪರೆ ನಮ್ಮನ್ನು ಟೀಕೆ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ಆವಾಗ ಅಯ್ಯೋ ಇವರೇನು ಹಿಂಗೆ ಮಾತಾಡ್ತಿದ್ದಾರೆ, ಆವಾಗ ನಮಗೆ ನಮ್ಮ ಹಿಂದಿನವ್ರು ಏನು ಮಾತಾಡ್ತಾ ಇದ್ರು ಅಂತ ನಮಗೆ ಅದು ಅರ್ಥ ಆಗಿ ಶುರುವಾಗುತ್ತೆ. ಸೊ ಇಂಥ ಸಂಘರ್ಷ, ಪಾಂಡಿತ್ಯ, ವೈಯಕ್ತಿಕ ಸಂಬಂಧಗಳ ಜಿಜ್ಞಾಸೆಯನ್ನು ಒಂದೊಂದು ಪರಂಪರೆಯಿಂದ ಪರಂಪರೆಗೆ ಹೇಳುತ್ತಲ್ಲ, ಕಟ್ಕೊಡುತ್ತಲ್ಲ, ಅದ್ಭುತ ಅದು. ನಮಗೆ ಈ ಕೃತಿ ಗಿರೀಶ್ ಕಾರ್ನಾಡ್, ವಿ ಕಾರಂತರ ನಿರ್ದೇಶನದಲ್ಲಿ ಚಲನಚಿತ್ರವಾಗಿ ಬಂತು, ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸ್ತು. ಅಂದರೆ ಎಷ್ಟೋ ಕಾದಂಬರಿಗಳು ಅದು ಸಿನಿಮಾವಾದಾಗ ಕಾದಂಬರಿಯ ತೀವ್ರತೆ ಬೆಳ್ಳಿ ತೆರೆಯ ಮೇಲೆ ಬರದೇ ಇರಬಹುದು, ಅನೇಕವು ಬಂದಿವೆ. ಅಂಥ ಚಿತ್ರಗಳು ಇದು ಕೂಡ ಒಂದಾಗಿತ್ತು. ಕೇಳಬೇಕಾ ಗಿರೀಶ್ ಕಾರ್ನಾಡ್ರು ಅಂತ ಹೇಳಿದ್ರೆ, ವಿ ಕಾರಂತ್ ಅಂತ ಹೆಸರು ಹೇಳಿದ್ರೆ ಕೇಳಬೇಕಾ? ಅಂಥ ಅದ್ಭುತ ಚಿತ್ರವನ್ನು ಆಯಿತು ಅಂತ ಹೇಳಿದ್ರೆ ಆ ಕೃತಿಯ ತೂಕ, ಕೃತಿಯ ಘನತೆ, ಕೃತಿಯ ಶ್ರೇಷ್ಠತೆಯಿಂದ ಮಾತ್ರ ಸಾಧ್ಯವಾಗಿತ್ತು. ಇದೇ ರೀತಿಯಲ್ಲಿ ಭೈರಪ್ಪನವ್ರ ಬಗ್ಗೆ ಯಾರಾದರೂ ಪುಸ್ತಕವನ್ನು ನೀವು ಓದಿಕೊಂಡಿದ್ದರೆ, ಭೈರಪ್ಪನವ್ರು ನಿಮ್ಗೆ ಯಾಕೆ ಇಷ್ಟ ಆಗಿದ್ದರು ಅಥವಾ ನನಗೆ ಇಷ್ಟ ಆಗಲಿಲ್ಲ, ಇಂಥ ವಿಚಾರ ನನಗೆ ಇಷ್ಟ ಆಗಲಿಲ್ಲ, ತಾತ್ವಿಕ ಸಂಘರ್ಷಗಳೊಂದಿಗೇ ಇಷ್ಟು ವರ್ಷಗಳ ಕಾಲ ಈ ನೆಲದಲ್ಲಿ ನಡೆದು ಬಂದಿದ್ದಂಥವರು ಭೈರಪ್ಪನವರು. ತಾವು ಒಪ್ಪಿಕೊಂಡಿದ್ದಂಥ ತತ್ವಕ್ಕೋ, ಆದರ್ಶಕ್ಕೋ, ಸಿದ್ಧಾಂತಕ್ಕೋ ಬದ್ಧವ ಕಡೆಯವರೆಗೂ ಉಳಿದ್ರು. ಕೆಲವರು ಹೇಳ್ತಾರಲ್ಲ, ಏನು ಆಗಬಾರ್ದು, ಏನು ಆಗಬೇಕು, ಎರಡಕ್ಕೂ ಉದಾಹರಣೆ ಅವರು ಅಂತ ಹೇಳಿ. ಇರಲಿ, ತಾತ್ವಿಕ ಸಂಘರ್ಷ ಬೇರೆ ಏನೇ ಇರಲಿ,